ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಈ ಕಪ್ಪಲ್ಲಿ 3 ಕಪ್ಪು ದೋಸೆ ಅಕ್ಕಿ ಅಂತ ತಗೊಳ್ಳುವ. 1 ಕಪ್ ಹಾಕಿದೆ, 2 ಕಪ್ಪು, 3 ಕಪ್ಪು. ಈಗ ಅದೇ ಕಪ್ಪಲ್ಲಿ 3/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉಂಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಅದನ್ನು ಕೂಡ ಇನ್ನೊಂದು ಬೌಲಿಗೆ ಹಾಕಿಕೊಳ್ಳುವ. ಈಗ ಅದೇ ಕಪ್ಪಲ್ಲಿ 3/4 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ. ನೋಡಿ, ಈ ತರದ ಅವಲಕ್ಕಿ. ಗಟ್ಟಿ ಅವಲಕ್ಕಿ ಇಲ್ಲದಿದ್ರೆ ತೆಳು ಅವಲಕ್ಕಿ ಕೂಡ ಆಗ್ತದೆ. ಅಂದ್ರೆ 2 ಕಪ್ ತಕೊಳ್ಳಿ. ನೋಡಿ, ಇವಾಗ ಗಟ್ಟಿ ಅವಲಕ್ಕಿಯನ್ನು ಈ ಉದ್ದಿನ ಬೇಳೆ ಜೊತೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಒಂದು 4 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಇದನ್ನು ತುಂಬ ನೀರು ಹಾಕಿ ಒಂದು 4 ಸಲ ಇದನ್ನು ಚೆನ್ನಾಗಿ ತೊಳೆಯುವ. ಇದರಲ್ಲಿರುವ ಧೂಳೆಲ್ಲ ಹೋಗಬೇಕು. ಇವಾಗ ಇಲ್ಲಿ ಉದ್ದಿನ ಬೇಳೆಯನ್ನು 4ರಿಂದ 5 ಸಲ ಒಮ್ಮೆ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ. ನೋಡಿ, ಹೀಗೆ ತಿಳಿ ನೀರು ಬರೋ ತನಕ ನಾವು ಇದನ್ನು ತುಳಿಬೇಕು. ಇನ್ನು ಅಕ್ಕಿಯನ್ನು ಕೂಡ ಹಾಗೆ 4ರಿಂದ 5 ಸಲ ಅಕ್ಕಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ಈಗ ಇಲ್ಲಿ ಅಕ್ಕಿಯನ್ನು ಕೂಡ ಒಂದು 5 ಸಲ ಚೆನ್ನಾಗಿ ತೊಳೆದಿದ್ದೇನೆ. ಹಾಗೆ ನೋಡಿ, ಚೆನ್ನಾಗಿ ತಿಳಿ ನೀರು ಬರೋ ತನಕ ತೊಳೆದ್ರೆ ಆಯ್ತು. ಇನ್ನು ಇದನ್ನು ನಾವು ಪ್ಲೇಟ್ ಮುಚ್ಚಿ ಒಂದು 5 ಗಂಟೆ ನೆನೆಯಲಿಕ್ಕೆ ಬಿಡುವ. 5ರಿಂದ 6 ಗಂಟೆ. ಅಕ್ಕಿ ನೆನೆದಷ್ಟು ಇಲ್ಲಿ ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ಗಂಟೆ ಹೀಗೆ ನೆನೆಯಲಿಕ್ಕೆ ಬಿಡುವ. ನಾವು ಅಕ್ಕಿಯನ್ನು ನೆನೆ ಹಾಕಿ ಸುಮಾರು 5 ಗಂಟೆ ಆಯಿತು. ಅಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಎಲ್ಲ ದಪ್ಪದಾಗಿದೆ. ಇವಾಗ ಇಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಕೂಡ ನೋಡಿ ಹೇಗಾಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಇನ್ನು ಇದನ್ನು ನಾವು ನೆನೆಸಿದಂಥ ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಎಲ್ಲವನ್ನು ಕೂಡ ಹಾಕಿಕೊಳ್ಳುವ. ಇದನ್ನು ಪುನಃ ತುಳಿಬೇಕು ಅಂತೇನಿಲ್ಲ. ಈಗ ಇಲ್ಲಿ ನೋಡಿ, ಅಕ್ಕಿ ತಗೊಂಡ ಕಪ್ಪಲ್ಲೇ ಅರ್ಧ ಕಪ್ಪಿನಷ್ಟು ವೈಟ್ ರೈಸ್ ಅನ್ನು ಕೂಡ ಇದರ ಜೊತೆಲಿ ಹಾಕಿದ್ದೇನೆ. ಅವಲಕ್ಕಿ ಹಾಕಿದ್ರು ಒಂದು ಸ್ವಲ್ಪ ವೈಟ್ ರೈಸ್ ಹಾಕೊಳ್ಳಿ. ಹಾಕಿ ಇವಾಗ ಈಗ ಒಮ್ಮೆಗೆ ನೀರು ಹಾಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಇದನ್ನು ರುಬ್ಬಿದ್ರೆ ಆಯಿತು. ಉದ್ದಿನ ಬೇಳೆಯನ್ನು ನೋಡಿ ನಯವಾಗಿ ರುಬ್ಬಿದ್ದೇನೆ. ಬೆಣ್ಣೆ ತರ ಆಗಬೇಕು ನೋಡಿ. ಹೀಗೆ ತುಂಬ ನೀರು ಹಾಕಿ ಒಮ್ಮೆಗೆ ನೀರು ಹಾಕಿ ರುಬ್ಬಬೇಡಿ, ಆಗಾಗ ನೀರು ಹಾಕಿಕೊಂಡು ರುಬ್ಬಬೇಕು. ಇವಾಗ ಇದನ್ನೊಂದು ಡ್ರೈ ಆಗಿರುವ ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನೋಡಿ, ಹಿಟ್ಟನ್ನೆಲ್ಲ ಹಾಕಿಕೊಂಡಾಯಿತು. ಈಗ ಅದೇ ಮಿಕ್ಸರ್ ಜಾರಿಗೆ ಅಕ್ಕಿಯನ್ನು ಹಾಕಿಕೊಳ್ಳುವ. ಅಕ್ಕಿಯನ್ನು ಹೀಗೆ ನೀರನ್ನು ಸೋಸಿಕೊಂಡು ಇದಕ್ಕೆ ಹಾಕಿಕೊಳ್ಳುವ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಜಾಸ್ತಿ ನೀರು ಬೇಡ. ಹಾಕಿ ಇದನ್ನು ಸ್ವಲ್ಪ ಚೀರೊಟ್ಟಿ ರವೆ ತರ ರುಬ್ಬಿಕೊಂಡು ಬರುವ. ಇವಾಗ ನೋಡಿ, ಅಕ್ಕಿಯನ್ನು ರುಬ್ಬಿಕೊಂಡಾಯಿತು. ನೋಡಿ, ಈ ರೀತಿ ಉಂಟು ರವೆ. ಚೀರೊಟ್ಟಿ ರವೆ ಉಂಟಲ್ಲ, ಆ ರೀತಿ. ತುಂಬ ನಯ ರುಬ್ಲಿಲ್ಲ, ರವೆಗಿಂತಲೂ ಒಂದು ಸ್ವಲ್ಪ ಜಾಸ್ತಿ. ಇದನ್ನು ಉದ್ದಿನ ಹಿಟ್ಟು ತೆಗ್ದೇವಲ್ಲ, ಅದಕ್ಕೆ ಇದನ್ನು ಹಾಕಿಕೊಳ್ಳುವ. ಇನ್ನು ಉಳಿದಂಥ ಅಕ್ಕಿಯನ್ನು ಕೂಡ ಹಾಕಿಕೊಂಡು ಅದೇ ರೀತಿ ರುಬ್ಬಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ 2ನೇ ಸಲ ರುಬ್ಬಿದಂಥ ಅಕ್ಕಿಯನ್ನು ಕೂಡ ಇದ್ರ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ. ಹಿಟ್ಟನ್ನೆಲ್ಲ ರುಬ್ಬಿಕೊಂಡಾಯಿತು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಕಲಸಿಕೊಳ್ಳುವ. ಹಾಕಿ ಕೈ ಹಾಕಿ ಚೆನ್ನಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 2ರಿಂದ 3 ನಿಮಿಷ ಆದರೂ ಚೆನ್ನಾಗಿ ಕೈ ಹಾಕಿಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಹೊಡೆದು ಕಲಸಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ನೋಡಿ, ಹಿಟ್ಟನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕಲಸಿಕೊಂಡಿದ್ದೇನೆ. ನೋಡಿ, ಹಿಟ್ಟಿನ ಹಾದ ಈ ರೀತಿ ಉಂಟು. ಇವಾಗ ನೋಡಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿ ಆಯ್ತಲ್ಲ. ಅದ ನಂತರ ಇದಕ್ಕೆ ಒಂದು ಪೇಪರ್ ಇಡುವ. ಪೇಪರ್ ಇಟ್ಟು ಪ್ಲೇಟನ್ನು ಇಡುವ. ಪೇಪರ್ ಇಟ್ಟು ಪ್ಲೇಟ್ ಇಟ್ಟರೆ ಉಂಟಲ್ಲ, ಬಂದಾಗ್ತದೆ. ಎಲ್ಲಿ ಸಹ ಗಾಳಿ ಇದ್ರೊಳಗೆ ಹೋಗುದಿಲ್ಲ. ಹೀಗೆ ಬಂದ್ ಮಾಡಿದ್ರೆ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಡುವ. ಇನ್ನು ಇದನ್ನು ನಾವು ಬೆಳಿಗ್ಗೆ ನೋಡುವ. ಇವಾಗ ಇದು ಮರುದಿವಸದ ವಿಡಿಯೋ. ಬೆಳಗ್ಗೆ 6:45 ಆಗಿದೆ. ಹಿಟ್ಟು ನೋಡಿ ಚೆನ್ನಾಗಿ ಹುದುಗಿ ಬಂದಿದೆ ಕೂಡ. ಹಿಟ್ಟು ನೋಡಿ ಯಾವ ರೀತಿ ಬಂದಿದೆ ನೋಡಿ, ಚೆನ್ನಾಗಿ ಹುದುಗಿ ಬಂದಿದೆ. ಹಾಗೆ ನೋಡಿ, ಇವಾಗ ನಾವು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ಅಲ್ಲ. ಇವಾಗ ಉಪ್ಪು ಸೇರಿಸಿಕೊಳ್ಳೋ. ಇದಕ್ಕೆ ಉಪ್ಪು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದನ್ನೊಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹೀಗೆ ಬಿಡುವ. ಈಗ ಇಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಳ್ಳುವ. ಈ ರೀತಿ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಳುವ.
ಈಗ ಇಲ್ಲಿ ಪ್ಲೇಟಿಗೆಲ್ಲ ಇಡ್ಲಿ ಹಿಟ್ಟನ್ನು ಹಾಕಿಕೊಂಡಾಯಿತು. ಇನ್ನಿದನ್ನು ನಾವು ಇಲ್ಲಿ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಕುದೀತಾ ಉಂಟು. ಇವಾಗ ನಾವು ಇಡ್ಲಿ ಹಿಟ್ಟು ಹಾಕಿದಂಥ ಸ್ಟ್ಯಾಂಡನ್ನೆಲ್ಲ ಇದಕ್ಕೆ ಇಡುವ. ಸ್ಟ್ಯಾಂಡ್ ಇಡುವಾಗ ಉಂಟಲ್ಲ, ತೂತಿನ ಬದಿಯಲ್ಲೇ ಇಡ್ಲಿ ಕಪ್ ಇರುವಂಥದ್ದನ್ನು ಇಡಬೇಕು. ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯಿಸಿಕೊಳ್ಳ. ಇವಾಗ ನೋಡುವ, ಒಂದು 20 ನಿಮಿಷ ಆಯಿತು ಇಡ್ಲಿ ಬೇಯೋದು. ಇವಾಗ ಮುಚ್ಚಳ ತೆಗೆಯುವ, ನೋಡುವ. ನೋಡಿ ಹೇಗೆ ಇಡ್ಲಿ ಉಬ್ಬಿ ಉಬ್ಬಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಎಬ್ಬಿಸಿಕೊಳ್ಳುವ. ಸ್ಪೂನನ್ನು ನೀರಲ್ಲಿ ಒಂದು ಸ್ವಲ್ಪ ಅದ್ದಿ ಇದನ್ನು ಎಬ್ಬಿಸಿಕೊಳ್ಳುವ. ಆವಾಗ ಸೈಡಿಂದಲೂ ಉಂಟಲ್ಲ ಬೇಗ ಬಿಟ್ಕೊಳ್ತಾನೆ ನೋಡಿ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ಬಂದಿದೆ. ಎಲ್ಲವನ್ನು ಕೂಡ ಫಸ್ಟಿಗೆ ಎಬ್ಬಿಸಿಕೊಳ್ಳುವ ನಾವು. ಸ್ನೇಹಿತರೆ, ಈ ಮಲ್ಲಿಗೆ ಇಡ್ಲಿ ರೆಸಿಪಿ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನಾಳಿನ ಬ್ಲಾಗ್ ಅಥವಾ ರೆಸಿಪಿಯಿಂದ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬಾಯ್. ನೋಡಿ ಸ್ನೇಹಿತರೆ, ನಮ್ಮ ಸೂಪರ್ ಸಾಫ್ಟ್ ಆದ ಸ್ಪಾಂಜ್ ಇಡ್ಲಿ, ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.